ಮಾಫಿ ಸಾಕ್ಷಿಗೆ ತಡೆ ಕೋರಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ ಮಾಫಿ ಸಾಕ್ಷಿಯಾಗ್ತೀನಿ ಅಂತ ಮುಂದೆ ಬಂದಿದ್ದಾರೆ, ಅರ್ಜಿ ಹಾಕೊಂಡಿದ್ದಾರೆ. ಈ ಸಂಬಂಧವಾಗಿ ಮಾಫಿ ಸಾಕ್ಷಿಗೆ ತಡೆ ಕೋರಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲ ಪರಿಗಣಿಸಬಾರದು ಮಾಫಿ ಸಾಕ್ಷಿಯಾಗಿ ಅಂತ ಪ್ರದೋಷ ಮಾಫಿ ಸಾಕ್ಷಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿಯಾಗಿ ಪ್ರದೋಷ ಅರ್ಜಿ ಹಾಕೊಂಡಿದ್ದಾರೆ. 11 ಪುಟಗಳ ಅರ್ಜಿಯಲ್ಲಿ ಕೊಲೆ ವಿವರವನ್ನ ಕೂಡ ದಾಖಲಿಸಿದ್ದಾರೆ. ದರ್ಶನ್ ಕ್ರೌರ್ಯಗಳ ಬಗ್ಗೆಯೂ ಕೂಡ ಈ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಪ್ರದೋಷ ಮಾಫಿ ಸಾಕ್ಷಿ ತಡೆಗೆ 59ನೇ ಸಿಸಿಎಚ್ ಕೋರ್ಟ್ ನಕಾರ ಎತ್ತಿದೆ. ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ಗೆ ಏನಾದರೂ ಮಾಫಿ ಸಾಕ್ಷಿಯಾಗಿ ಇವರನ್ನ ಪರಿಗಣಿಸಿದ್ರೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಈಗಾಗಲೇ ಭಯ ಆತಂಕ ಕೂಡ ಶುರುವಾಗಿರುವಂತಹ ಕಾರಣವಾಗಿ ಅದರ ತಡೆಗೆ ಅರ್ಜಿ ಹಾಕೊಂಡಿದ್ದಾರೆ ದರ್ಶನ್ ಪರ ವಕೀಲರು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಏನೋ ಅರ್ಜಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ನೋಡಿದ್ರೆ ಆ ಮಾಫಿ ಸಾಕ್ಷಿಯನ್ನು ತಡೆ ಕೋರಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಡವ ಶುರು ಆಗ್ಬಿಟ್ಟಿದೆ. ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ. ಅವ್ರ ಮಾಫಿ ಸಾಕ್ಷಿಯಾಗಿ ತನ್ನ ತಪ್ಪು ಏನಿದೆ ಅಥವಾ ತನಗೇನು ಗೊತ್ತಿದೆ, ಅಲ್ಲಿ ಏನೇನೆಲ್ಲ ಆಯಿತು ಕೊಲೆಯಲ್ಲಿ, ಯಾಕಂತಂದರೆ ತನ್ನ ಪಾತ್ರ ಅಲ್ಲಿ ಇಲ್ಲ, ಹೆಚ್ಚಿನ ಮಟ್ಟದಾಗಿ ಇಲ್ಲ. ಅಲ್ಲಿ ಜಸ್ಟ್ ನಾನಲ್ಲಿ ಇದ್ದವನಷ್ಟೇ ಜೊತೆಯಲ್ಲಿ, ನಾನೇನು ಕೊಲೆ ಮಾಡಿಲ್ಲ. ಬಟ್ ಯಾಕೆ ತನ್ನದಲ್ಲದ ತಪ್ಪಿಗೆ ನಾನು ಹೊಣೆ ಆಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಮಾಫಿ ಸಾಕ್ಷಿಯಾಗಿ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಯಾವೆಲ್ಲ ಅರ್ಜಿಗಳು ಹೋಗಿದೆ, ಜೊತೆಗೆ ಈ ಒಂದು ಅರ್ಜಿ ಪ್ರದೋಷ್ನ ಅರ್ಜಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ನೂಕುವಂತಹ ಸಾಧ್ಯತೆ ಇದೆ ದರ್ಶನ್ ಅವರಿಗೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ಯಾಕಂತ ಹೇಳಿದ್ರೆ ಜೊತೆಯಲ್ಲಿದ್ದಂತಹ ವ್ಯಕ್ತಿ ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಅದರ ಅರ್ಜಿ ವಿಚಾರಣೆ ಕೂಡ ಆಗಿದೆ. ಅಂದ್ರೆ ವಾದ ಪ್ರತಿವಾದ ಎರಡವನ್ನು ಕೂಡ ಆಳ್ತಿರುವಂತದ್ದು. ಅಲ್ಲಿವರೆಗೂ ಕೂಡ ಅವರ ಒಂದು ಹೇಳಿಕೆಗಳನ್ನು ದಾಖಲಿಸಬಾರದು ಅಂತ ಹೇಳಿ ಕೂಡ ಮನವಿಯನ್ನು ಮಾಡಿಕೊಳ್ತು. ಹಾಗಾಗಿ ನ್ಯಾಯಾಲಯವು ಕೂಡ 8 ದಿನಗಳ ಕಾಲ ಒಂದು ಕಾಲಾವಕಾಶವನ್ನು ಕೂಡ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಏನಾದರೂ ಇದನ್ನ ಪುರಸ್ಕರಿಸಿದ್ರೆ ಆದ್ರೆ ಅದಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳಿ ಕೂಡ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಾಡಿದ್ರು. ಅದರಂತೆ ಕೂಡ 1 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಅದರಂತೆ ಈಗ ಹೈಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಅದನ್ನ ಪರಿಗಣಿಸಬಾರದು ಮಾಫಿ ಸಾಕ್ಷಿಯಾಗಿ ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ರೆ ಅದರ ಪರಿಗಣಿಸುವಂತಹದ್ದು ಮತ್ತು ಬೇಡ ಅಂತ ಹೇಳೋದಕ್ಕೆ ಹೈಕೋರ್ಟ್ ಈಗ ವಿವೇಚನೆಗೆ ಬಿಟ್ಟಿರುವಂತದ್ದು. ಒಂದು ವೇಳೆ ಏನಾದ್ರೂ ಅದನ್ನ ಸಾಮಾನ್ಯವಾಗಿ ಯಾವುದೇ ಒಂದು ಕೊಲೆ ಕೇಸ್ನಲ್ಲೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಪ್ರಾಸಿಕ್ಯೂಷನ್ ಸಾಕಷ್ಟು ಶ್ರಮವನ್ನು ವಹಿಸಿರುತ್ತೆ. ಅದರಂತೆ ಕೂಡ ಇದು ಈ ಸಾಕ್ಷಿಗೆ, ಈ ಒಂದು ಕೇಸ್ಗೆ ಕೂಡ ಪ್ರಮುಖ ಸಾಕ್ಷಿಯಾಗಿದೆ. ಹಾಗಾಗಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ಕೂಡ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿಕೊಡುವಂತದ್ದು. ಬಹುತೇಕವಾಗಿ ನ್ಯಾಯಾಲಯಗಳು ಕೂಡ ಅದನ್ನ ಗ್ರೀನ್ ಸಿಗ್ನಲ್ ಕೂಡ ಕೊಡುವಂತಹ ಸಾಧ್ಯತೆ ಕೂಡ ಇದೆ, ಕೊಟ್ಟಿರುವಂತಹದ್ದು ಇದೆ. ಹಾಗಾಗಿ ಈ ಒಂದು ಕೇಸ್ನಲ್ಲಿ ಕೂಡ ಬಹುಶಃ ಈ ಒಂದು ಕೇಸ್ಗೆ ಇವತ್ತು ಅಥವಾ ನಾಳೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದ್ರೆ ಯಥಾವತ್ತಾಗಿ ಈ ಆರೋಪಿ ಏನಿದ್ದಾನೆ ಆಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಯಾಗಿ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಸಹಜವಾಗಿ ಕೂಡ ಅದನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಆಕ್ಷೇಪಣೆ ಸಲ್ಲಿಸಿರುವಂತಹದ್ದು. ಈಗ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಅದಾದ ಬಳಿಕ ಕೂಡ ತೀರ್ಪು ಕೂಡ ಬರುತ್ತೆ. ಒಂದು ವೇಳೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಈ ಒಂದು ಕೇಸ್ನಲ್ಲಿ ಪ್ರದೀಶ್ ಏನಿದ್ದಾರೆ ಆರೋಪಿಯಿಂದ ಸಾಕ್ಷಿಯಾಗಿ ಮಾರ್ಪಾಡಾಗುವಂತಹದ್ದು. ಕುಸುಮ, ಮಾಹಿತಿಗಾಗಿ